ಬಸ್ಸಿಂದ ಹೈದ್ರಾಬಾದಿಂದ ಬಸ್ ಬುಕ್ ಮಾಡ್ಬಿಟ್ಟು ನಮ್ಮ ಅಕ್ಕ ಕಳ್ಸೋರೆ ಇಲ್ಲಿಗೆ ಬೆಂಗಳೂರಿಗೆ. ಬರ್ಬೇಕಾದ್ರೆ ಏನು ಮಾಡೋನೆ, ನನ್ನ ಡ್ಯೂಟಿ ಮುಗಿಸ್ಕೊಂಡು ಮನೆ ಹತ್ರ ಹೋಗ್ಬಿಟ್ಟು ಅಣ್ಣ ಸೈಲೆಂಟಾಗಿ ಡೋರ್ ಓಪನ್ ಮಾಡಿದ್ದು ಅಷ್ಟೇ ಅಣ್ಣ. ನನಗೆ ಮೆಸೇಜ್ ಬಂತು ಏನಂತ, ಅಣ್ಣ ಫೋನೇ ಮಾಡ್ಲು. ಫಸ್ಟ್ ಫೋನ್ ಹಾಕಿರೋದು ಯಾರಿಗಮ್ಮ? ನಮ್ಮ ಅಮ್ಮಗೆ ಫೋನ್ ಹಾಕಿದ್ದು. ನಮ್ಮ ಅಂಕಲ್ ನನಗೆ ಫೋನ್ ಹಾಕ್ಬಿಟ್ಟು, ನಿಕ್ಕಿ ಯಾರೋ ಹಿಂಗೆ ಮಾಡ್ತಾನೆ, ಬೇಗ ಮೆಜೆಸ್ಟಿಕ್ ಹತ್ರ ಹೋಗುವಂತ. 1:25ಕ್ಕೆ ನಾನು ಮೆಜೆಸ್ಟಿಕ್ ಬಂದ್ಬಿಟ್ಟು ಇವತ್ತು ನೈಟ್ ನಾನು ಇಲ್ಲಿದ್ದೆ ಅಣ್ಣ ಮೆಜೆಸ್ಟಿಕ್ ಹತ್ರ. ನನ್ನ ತಂಗಿ ಆಮೇಲೆ ನಾನು ಫೋನ್ ಹಾಕಿದೆ ಏನಮ್ಮ ಆಯ್ತು ಅಂತ. ಅಣ್ಣ ನಂಗೆ ಹೆಲ್ಪ್ ಮಾಡಿ, ಇವ್ನು ಯಾರೋ ಕೈ ಹಿಡ್ಕೊಂಡು ಮುತ್ತಾ ಕೊಡು ಹಿಂದೆಲೆ. ಅವಳು ಅಂತಾಳಂತೆ ಮೇರಾ ಬೈಕು ಬೋಲೆಗಾಮೆ ಅಂತ. ನನ್ನ ತಂಗಿ ಅಂದಾಳೆ. ಅಲ್ಗೂ ಸರಿ ಅಂದ್ಬಿಟ್ಟು ನನ್ನ ತಂಗಿ ಏನು ಮಾಡೋದು, ಫೋನ್ ಸ್ವಿಚ್ ಆಫ್ ಆಗೋಗೈತೆ. ಮತ್ತೆ ಚಾರ್ಜ್ ಹಾಕೋಣ ಅಂತ ಹೋಗ್ಬಿಟ್ಟು ಕೊಟ್ಟಾಳೆ. ಅಲ್ಲಿಗೆ ಹೋಗ್ಬಿಟ್ಟು ಕೊಟ್ಟಾಳೆ. ಆವಾಗ ಫೋನ್ ಚಾರ್ಜ್ ಆಗೈತೆ. ಫೋನ್ ಚಾರ್ಜ್ ಆದ್ಮೇಲೆ ಏನು ಮಾಡ್ತಾಳೆ, ಮತ್ತೆ ಹೋಗಿ ಇಸ್ಕೊಳಕಂತ ಹೋದಾಗ ಚುಮ್ಮದೆ ಫೋನ್ ದೇಗ ಅಂತ ಹೇಳೋನೆ. ಇವನು ಬಸ್ ಡ್ರೈವರ್, 2ನೇ ಡ್ರೈವರ್ ಇವನು. ಇನ್ನೊಬ್ಬ ಡ್ರೈವರು ನನ್ನ ತಂಗಿನೇ ಅಂತವಳೆ. ಅಣ್ಣ ಅವನು ಇನ್ನೊಬ್ರು ಡ್ರೈವರ್ ಅವ್ರು ಅಣ್ಣ ತುಂಬಾ ಒಳ್ಳೆಯವರು. ಅವ್ರು ಏನು ಮಾತಾಡ್ಸೋದೇ ಇಲ್ಲ ಅಣ್ಣ. ಅವ್ರ ಪಡಗ ಅವ್ರು ಮಲ್ಕೊಂಡವ್ರೆ. ಅವ್ರು ಮಲ್ಕೊಂಡಾದ್ಮೇಲೆ ಇವ್ನು ಆಟ ತೋರ್ಸೋನೆ ಅಂತ ಹೇಳ್ತಾವ. ಇವ್ನು ಡ್ರೈವರ್ ಇವನು. ಅಂದ್ರೆ ಅಶೋಕಲ್ಲಿ ಅವ್ನು ಗೊತ್ತು ಹೆಸರು. ನನ್ನ ಫೋನ್ ಸ್ವಿಚ್ ಆಫ್ ಆಗೈತಿಲ್ಲ. ಹೈದ್ರಾಬಾದಿಂದ ಬಂದಿರೋದು. ಸ್ವಂತ ನೈಟ್ ಕಾಟ ಕೊಟ್ಟಿರೋದು. ಇವಾಗ ಅಣ್ಣ ನಾನು ಅಲ್ಲಿ ಮೆಜೆಸ್ಟಿಕ್ ಆರ್ಟ್ಸ್ ಕ್ರಾಸ್ ಇದೈತಲ್ಲ ಕುದುರೆದು, ಅದೇನೋ ಅದ್ರಿಂದ ನಾನು ಅಣ್ಣ ನೈಟ್ ಎಲ್ಲ ಕಾಯ್ಕೊಂಡಿದ್ದೀನಿ ಅಣ್ಣ. ಬಸ್ ಹಂಗ್ ಬರ್ತಂತ ಅನ್ಕೊಂಡೆ, ಬಂದಿಲ್ಲ. ಅಲ್ಲಾಸಿಂದ ಆಟ ಮಾಡ್ಕೊಂಡು ಇವಾಗ ಇಲ್ಲಿ ಬಂದೆ. ಬಸ್ ಈ ಸಿಗ್ನಲ್ ಆಗಿ ನಿಂತಿತ್ತು. ಈ ಸಿಗ್ನಲ್ ಹತ್ರ ನಿಂತಿತ್ತು. ಇಲ್ಲಿ ಇಳ್ಕೊಂಡು ಇಲ್ಲಿ ಎಳ್ಕೊಂಬಂದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.